ನಮಸ್ಕಾರ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್. ನೀವು ನೋಡ್ತಾ ಇದ್ದೀರಾ ಕಲಿವಲ್ಸ್ ಯೂಟ್ಯೂಬ್ ಚಾನಲ್, ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಕನ್ನಡ ವ್ಲಾಗ್ಸ್. ನೀವೇನಾದ್ರು ನನ್ನ ವ್ಲಾಗ್ಸ್ನ ಇಷ್ಟಪಡೋರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ. ಆ್ಯಂಡ್ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋರಾಗಿದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡು. ಸೊ ನಾನು ಪರ್ಸನಲ್ ಸೆಷನ್ ಕೂಡ ತಗೋತೀನಿ. ಇಂಟ್ರೆಸ್ಟ್ ಇದ್ದವರು ನನ್ನ ಜಿಮೇಲ್ ಐಡಿಗೆ ನಿಮ್ಮ ಸ್ಟೋರಿನ ಮೇಲ್ ಮಾಡ್ಬೋದು. ಸೊ ದಟ್ ಇಬ್ರು ವರ್ಕ್ ಮಾಡ್ಬೋದು 1-to-1 ಸೆಷನ್ ಪ್ರಕಾರ. ಆ್ಯಂಡ್ ಇವತ್ತಿನ ವ್ಲಾಗ್ ಇಟ್ಸ್ ಆಸ್ ಯೂಶುವಲ್ ಡೈಲಿ ವ್ಲಾಗೇ ಇರುತ್ತೆ. ಇವತ್ತು ಸಂಡೇ ಆಲ್ಮೋಸ್ಟ್ ಟೈಮ್ 10:30 ಆಗ್ತದೆ. ನಾನು ಎಷ್ಟೊಂದಿಂದ ಮನೇಲಿ ಪೇಸ್ಟ್ ಖಾಲಿ ಆಗಿದೆ ಆಯಿತಾ, ಮರ್ತು ಹೋಗ್ತಿದೆ ತರೋದು. ನೆನ್ನೆವರೆಗೂ ಸಮ್ಹೌ ಮ್ಯಾನೇಜ್ ಮಾಡಿಕೊಂಡೆ ಆ್ಯಂಡ್ ಈಗ ಆಚೆ ಹೋಗಿ ಎಲ್ಲ ತೊಗೊಂಬರ್ಬೇಕು. ಆ್ಯಂಡ್ ಟೈಮ್ ಹೇಳಿದಾಗೆ 10:30-40 ಆಗ್ತಿರ್ಬೋದು. ಕಾಫಿನೂ ಕುಡ್ದಿಲ್ಲ ಇನ್ನೂ. ಸೊ ಫಸ್ಟ್ ಹೋಗಿ ತೊಗೊಂಬರೋಣ ಅಂದ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ನನ್ನ ಡೈಲಿ ವ್ಲಾಗ್ಸ್ನ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ. ಅವರೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಆ್ಯಂಡ್ ಬನ್ನಿ ಈ ದಿನ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಸ್, ಸೊ ಅದ್ರ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ಮನಿ ಅಫರ್ಮೇಷನ್ನ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಒಂದು ಅಫರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ. ಸೊ ಪ್ಲೀಸ್ ಟ್ರೈ ಮಾಡಿ. ನಿಮ್ಮ ರಿಸಲ್ಟ್ ಏನು ಬರುತ್ತೋ ಅದನ್ನ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಸಾಕಷ್ಟು ಜನ ನೋಡ್ತಿರ್ತಾರೆ, ಅವ್ರಿಗೆ ಸಿಕ್ಕಾಬಿಟ್ಟೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ. ಸೊ ಹಾಗಾಗಿ ಇವತ್ತಿನ ಅಫರ್ಮೇಷನ್ ಬಂದು ನಮ್ಮ ಹೆಲ್ತ್ಗೆ ತಗೊಳ್ಳೋಣ. ಸೊ ಐ ಆಮ್ ಹೆಲ್ದಿ ಅಂತ ಫಸ್ಟ್ ಥ್ಯಾಂಕ್ ಯು ಯೂನಿವರ್ಸ್. ಸೊ ಐ ಆಮ್ ಹೆಲ್ದಿ ಆ್ಯಂಡ್ ಐ ಆಮ್ ಅಲೈವ್ ಟುಡೇ. Every cells of my body or every cell of my body is functioning well and I am very active and energetic throughout the day. ಸೊ ಈ ಒಂದು ಅಫರ್ಮೇಷನ್ನ ಮಾಡಿ. ಆರ್ ಎಲ್ಸ್ ನೀವು ಜಸ್ಟ್ ಐ ಆಮ್ ಹೆಲ್ದಿ, ಐ ಆಮ್ ಈಟಿಂಗ್ ಹೆಲ್ದಿ, ಐ ಆಮ್ ಹೆಲ್ದಿ ಅಂತಲೇ ಹೇಳ್ಕೊಳ್ಳಿ. ಈ ಅಫರ್ಮೇಷನ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ನಿಮಗೂ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಅಥವಾ ಕನ್ನಡ ಮಾತಾಡೋರಾಗಿದ್ದರೆ ನಾನು ತುಂಬ ಆರೋಗ್ಯವಾಗಿದ್ದೀನಿ, ಈ ದಿನ ನಾನು ಬದುಕಿರೋದಕ್ಕೆ ನಾನು ತುಂಬ ಕೃತಜ್ಞತೆನ ಸಲ್ಲಿಸ್ತೇನೆ ದೇವ್ರಿಗೆ ಅಥವಾ ಯೂನಿವರ್ಸ್ಗೆ ಅಂತ ನೀವು ಹೇಳ್ಬೋದು. ಸೊ ಈ ಒಂದು ಹೆಲ್ದಿ ಅಫರ್ಮೇಷನ್ನ ಮಸ್ಟ್ ಟ್ರೈ ಮಾಡಿ. ಬಿಕಾಸ್ ಎವ್ರಿ ಸಿಂಗಲ್ ಡೇ ನಾವು ಬದುಕಿರೋಕ್ಕೆ ನಮ್ಮ ಹೆಲ್ತ್ ಕಾರಣ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಕಾರಣ. ಸೊ ಹಾಗಾಗಿ ಥ್ಯಾಂಕ್ಸ್ನ ನಿಮ್ಮ ಬಾಡಿ ಪಾರ್ಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಿ ಇವತ್ತು. ಓಕೆ, ಸೊ ಹೋಪ್ ಈ ಅಫರ್ಮೇಷನ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ಈ ಶಾಪು ನಮ್ಮ ಮನೆ ಹತ್ರ ತುಂಬ ಹೊಸದಾಗಿತ್ತು ಆ್ಯಂಡ್ ತುಂಬ ದಿನದಿಂದ ಅನ್ಕೋತಿದ್ದೆ ಆಯ್ತಾ, ಈ ಶಾಪು ಒಳಗಡೆಗೆ ಹೋಗಬೇಕು, ನೋಡಬೇಕು ಏನಿದೆ ಅಂದ್ಬಿಟ್ಟು. ಚೆನ್ನಾಗಿ ಕಾಣಿಸ್ತೈತೆ ಆ್ಯಕ್ಚುಲಿ ಆಚೆಯಿಂದ. ಸೊ ಹಾಗಾಗಿ ಹೋಗಿ ನೋಡಿದೆ. ನಂಗೊಂದು ಶೀಟ್ ಮಾಸ್ಕ್ ಬೇಕಾಗಿತ್ತು. ಸೊ ಹೋಗಿ ತೊಗೊಂಡೆ ಅದನ್ನು. ಆ್ಯಂಡ್ ಸಾಕಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಆಯಿತಾ. ಸೊ ಅದನ್ನು ನೋಡಿಕೊಂಡು ಆ್ಯಂಡ್ ನನಗೊಂದು ಲಿಪ್ ಪೆನ್ಸಿಲ್ ಬೇಕಾಗಿತ್ತು. ಸ್ವಿಸ್ ಬ್ಯೂಟಿದೆಲ್ಲ ಇಲ್ಲೇ ಸಿಕ್ತು. ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಎಲ್ಲ ಕಡೆ ಸಿಗ್ತಿದೆ. ಅದೇನು ಫಸ್ಟ್ ಕಾಪಿನ ಅಥವಾ ಒರಿಜಿನಲ್ ಕಾಪಿನ ನನಗಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ, ಬಟ್ ಯಾವುದೂ ಇಷ್ಟ ಆಗಲಿಲ್ಲ. ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ನ್ಯೂಡ್ ಕಲರ್ ಸಿಕ್ತು ನನಗೆ. ಸೊ ಅದನ್ನು ತೊಗೊಂಬಂದೆ. ಲೈಕ್ ಸ್ವಲ್ಪ ಲೈಟ್ ಪಿಂಕಿಶ್ ಕಲರ್ನ ತೊಗೊಂಡಿದ್ದಾಯಿತು. ಸೊ ಅದಾದಮೇಲೆ ಶೀಟ್ ಮಾಸ್ಕ್ನ ತೊಗೊಂಡೆ. ಜೊತೆಗೆ ಇನ್ನೂ ಸಾಕಷ್ಟು ಐಟಮ್ಸ್ನ ತೊಗೊಂಬಂದೆ. ಆ್ಯಕ್ಚುಲಿ ಮರ್ತೋಗಿದೆ ನನಗೆ. ಸೊ ಹಿಂಗಿತ್ತು ಶಾಪು ನೋಡೋಕ್ಕೆ. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಐ ಥಾಟ್. ಸೊ ಆ ಥರ. ಸೊ ಬಿಸಿ ಕಾಫಿಗೆ ರೆಡಿ ಮಾಡ್ತಾ ಇದ್ದೀನಿ. ಗ್ಲಾಸ್ಗೆ ಹಾಕ್ಕೊಂಡು ಕಾಫಿ ಕುಡಿಯೋದೆ. ಬಿಸಿ ಕಾಫಿ ರೆಡಿ. ಆ್ಯಂಡ್ ಇದನ್ನು ಕುಡಿದು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಬೇಕು. ನಂಗೊಂದು ಸೆಷನ್ ಇದೆ, ಅದು ಮುಗಿಸ್ಕೊಂಡು ನಾನು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ಓಕೆನಾ? ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ, ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಆ ಒಂದು ರೆಸ್ಟೋರೆಂಟ್ಗೆ ನಾನು ಹೋಗಿರಲಿಲ್ಲ ಊಟ ಮಾಡೋಕ್ಕೆ. ಆ್ಯಂಡ್ ಒಂದ್ಸಲ ಹೋಗ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ ಆಯಿತಾ. ತುಂಬ ಲೇಟ್ ಮಾಡಿದ್ರು ಊಟ ಕೊಡೋದು. ಆಲ್ಮೋಸ್ಟ್ ಹಾಫ್ ಅನ್ ಅವರ್. ಎಲ್ರಿಗೂ ಕೊಡ್ತಾರೆ, ನಮ್ಮಿಬ್ಬರಿಗೆ ಕೊಡ್ತಾ ಇರಲಿಲ್ಲ ಆಯಿತಾ. ಕೋಪ ಮಾಡ್ಕೊಂಡಿದ್ವಿ, ವಾಪಸ್ ಬಂದುಬಿಟ್ಟಿದ್ವಿ. ಸೊ ಇವತ್ತು ಮತ್ತೆ ತುಂಬ ದಿನ ಆಗಿತ್ತಲ್ಲ, ಹೇಗಿದ್ರು ಹಾಗೆ ಊಟ ಮಾಡ್ಬೇಕು ಅನ್ಸುತ್ತೆ. ನೆಟ್ವರ್ಕ್ ಬೇರೆ ಸ್ವಲ್ಪ ಕಡಿಮೆ ನಮ್ಮ ಮನೇಲಿ ಆ್ಯಂಡ್ ಕರೆಂಟ್ ಬೇರೆ ಇರಲಿಲ್ಲ. ಸೊ ಯಾವುದು ಹೋಟೆಲ್ ಏನು ಸರ್ಚ್ ಮಾಡೋಣ ಅಂತ ಗೊತ್ತಾಗಲಿಲ್ಲ ಆಯಿತಾ. ಸೊ ಅದಕ್ಕೆ ಅಂದ್ಕೊಂಡೆ. ಆಮೇಲೆ ಒಂದು ನಿಯರ್ ಬೈ ಇಲ್ಲೇ ಇತ್ತಲ್ವ ಅಂದ್ಬಿಟ್ಟು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಊಟ. ಆ್ಯಂಡ್ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ನಿಮ್ಮನ್ನು. ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಅಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಊಟ ಮಾಡ್ಕೊಂಡು ಬರೋಣ. ಅದಾದಮೇಲೆ ನನ್ನ ಜೊತೆ ಮಾತಾಡ್ತೀನಿ. ಓಕೆ. 7th ಸೆಕ್ಟರ್ HSR ಇರೋವಂಥದ್ದು ಆಪೋಸಿಟ್ ಟ್ರೆಂಡ್ಸ್ಗೆ. ಸೊ ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ. ಸೊ ಹಿಂಗಿದೆ ಎಂಟ್ರೆನ್ಸ್. ಇದು ಮೆನ್ಯೂ ಕಾರ್ಡು. ಇಲ್ಲಿ ನಾರ್ತ್, ಸೌತು, ಹೈದರಾಬಾದ್ ಸ್ಟೈಲು, ನಾಟಿ ಸ್ಟೈಲ್ ಎಲ್ಲನೂ ಸಿಗುತ್ತೆ. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ. ತುಂಬ ಜನ ಬರ್ತಾರೆ. ಬಂದರೆ ಫುಲ್ ಆಫೀಸವರು ಫುಲ್ ಗ್ಯಾಂಗೇ ಬರುತ್ತೆ ಇಲ್ಲೆಲ್ಲ. ಆ್ಯಕ್ಚುಲಿ ವೇಟಿಂಗ್ ಫಾರ್ ಮೈ. ಸೊ ಇದು ಮಟನ್ ಕರಿ, ನಾಟಿ ಸ್ಟೈಲ್ ಚಿಕನ್ ಮುದ್ದೆ ತೊಗೊಂಡಿದ್ದೀವಿ. ಆಮೇಲೆ ಇಷ್ಟೊಂದು ವೆಜ್ ಮೀನು,
ಈಗ ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡುವ. ಸದಾಗಿದೆ, ಸ್ಮೂತ್ ಆಗಿದೆ. ಮುದ್ದೆ ಕರಿಗೂ ಅದಕ್ಕೂ ಮಸ್ತ್ ಕಾಂಬಿನೇಷನ್. ಊಟ ಆಯಿತು, ಸಾಕಾಗೋಯ್ತು. ಇಷ್ಟು ತಿನ್ನೋಷ್ಟರಲ್ಲಿ ಸ್ವಲ್ಪ ಮುದ್ದೆ ವೇಸ್ಟ್ ಮಾಡಿಬಿಟ್ಟೆ. ನನಗೆ ತಿನ್ನೋಕ್ಕಾಗಲ್ಲ. ಮಟನ್ ಅಷ್ಟು ಚೆನ್ನಾಗಿಲ್ಲ, ಬೇರೆ ಇಲ್ಲ, ಸೂಪರಾಗಿದೆ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ತೇರು. ಆಲ್ಮೋಸ್ಟ್ 3 ತೇರೇನೋ ಇತ್ತು. ನಾನು ಆಚೆ ಬಂದು ನೋಡಿದೆ, ಒಂದು ಮೇನ್ ರೋಡಲ್ಲೇ 3 ತೇರುಗಳೇನೋ ಹೋಗ್ತಿತ್ತು. ಆ್ಯಂಡ್ ಸಾಕಷ್ಟು ಶಾಪ್ಸ್ ಎಲ್ಲ ಓಪನ್ ಆಗಿದೆ ಆಲ್ರೆಡಿ. ಶಾಪಿಂಗ್ ಮಾಡೋರು ಮಾಡ್ಬೋದು. ಬಟ್ ನನಗೇನಂದ್ರೆ ಅಷ್ಟೊಂದು ಆಟ ಆಡೋಕ್ಕೆಲ್ಲ ಏನೂ ಇರೋದಿಲ್ಲ ಆಯಿತಾ. ಯಾಕಂದರೆ ಮೇನ್ ರೋಡಲ್ಲಿ ಇರೋ ಕಾರಣ ಏನೂ ಆಟ ಆಡೋಕ್ಕಾಗಲ್ಲ. ಸೊ ಒಳ್ಳೆ ಅಂದರೆ ದೇವಿ ಆರಾಧನೆ ಮಾಡೋದು, ದೇವಿ ಅಲಂಕಾರ ಎಲ್ಲ ಸೂಪರಾಗಿತ್ತು ಆ್ಯಕ್ಚುಲಿ. ನಾನು ಈವ್ನಿಂಗ್ ನೋಡಿದೆ, ಬಟ್ ಅದನ್ನ ಕ್ಯಾಪ್ಚರ್ ಮಾಡಲಿಲ್ಲ ನಾನು. ಸೊ ಅದೊಂದು ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಒಳ್ಳೆ ಇಡೀ ಬೆಳಗ್ಗೆಯಿಂದ ನೈಟ್ವರೆಗೂ ಡ್ರಮ್ಸ್ ಬಾರಿಸ್ತಾನೆ ಇರ್ತಾರೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೆ ಸ್ವಲ್ಪ ಏನು ಬೆಳಗ್ಗೆ ಏನು ಕೆಲಸ ಮಾಡಿರಲಿಲ್ಲ ನಾನು. ಹಾಗಾಗಿ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟು ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಪಾರೆ ತೊಳಿ ಥರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಲ್ಯಾಪ್ಸ್ ಮಾಡಿದ್ದೆ. ಸೊ ಹಂಗಾಗ್ಬಿಟ್ಟು ಇವತ್ತು ಡೆಲಿವರಿ ಮಾಡಿ ಬಂದಿದ್ದಾರೆ. ನೋಡೋಣ ಯಾವ ಥರ ಇದೆ. ಸೊ ನಾನು ಈ 2 ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೆ. ಇದರಲ್ಲಿ ಬ್ಲ್ಯಾಕ್ ಇದೆ, ವೈಟ್ ಇದೆ, ಆ್ಯಂಡ್ ಈ ಕಲರೇ ಸಪ್ರೇಟ್ ಇದೆ, ಬ್ಲ್ಯಾಕೇ ಸಪ್ರೇಟ್ ಇದೆ. ಕ್ರೀಮ್ ಕಲರ್ ಎಲ್ಲ ಆಪ್ಷನ್ಸ್ ಇದೆ. ಸೊ ಒಂದು ದೊಡ್ಡದಿದೆ ಜಿಪ್ಪು. ಇದ್ರೊಳಗಡೆ ಮತ್ತೆ ಇನ್ನೂ 2 ಜಿಪ್ ಇದೆ. ಇಲ್ಲೊಂದಿದೆ, ಇದ್ರ ಕೆಳಗಡೆ ಒಂದಿದೆ, ಮತ್ತೆ ಪಾಕೆಟ್ಸ್ ಕೂಡ ಇದೆ ಒಳಗಡೆ. ಆ್ಯಂಡ್ ದೆನ್ ಇಲ್ಲೊಂದು ಜಿಪ್ ಇದೆ ಈ ಕಡೆ. ಈ ಸೈಡಲ್ಲೂ ಕೂಡ 2 ಜಿಪ್ ಇದೆ. ಆ್ಯಂಡ್ ಒಳಗಡೆ ಪಾಕೆಟ್ ಮೇ ಬಿ ವಾಟರ್ ಬಾಟಲ್ ಇಟ್ಕೋಬಹುದೇನೋ. ಆ್ಯಂಡ್ ಇದು ಯಾವ ಥರ ಅಂದರೆ ಲೈಕ್ ಈ ಥರನಾದರೂ ಹಾಕೋಬೋದು ಒನ್ ವೇ, ಆರ್ ಎಲ್ಸ್ ಇದನ್ನ ಈ ಥರನಾದರೂ ಹಾಕೋಬೋದು 2 ವೇ ಈ ಥರ. ಸೊ 2 in 1 ಥರ ಕ್ಯಾರಿ ಮಾಡ್ಬೋದು ಈ ಬ್ಯಾಗ್ನ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಟ್ರಾವೆಲ್ಗೂ ಸೂಪರಾಗಿರುತ್ತೆ. ನಾನು ಆಫೀಸ್ಗೆ ಅಂತ ತೊಗೊಂಡಿದ್ದೀನಿ. ನೋಡೋಣ, ಥಾಟ್ಸ್ ಬೇರೆ ಏನೋ ಓಡ್ತಿದೆ ನಂಗೆ ಸದ್ಯಕ್ಕೆ. ಆಫೀಸಿಗೆ ತೊಗೊಂಡೋಗ್ಲಾ ಬೇಡವಾ ಅಂತ ಏನೋ ಒಂದು ಮೈಂಡ್ ಸೆಟ್ ಬಂದಿದೆ. ಲೆಟ್ಸ್ ಸಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಹ್ಯಾಂಡಿ ಆಗಿದೆ. ಸೊ ಹ್ಯಾಂಡಿ ಹಾಗೂ ಇದೆ, ಇಟ್ಕೊಂಡು ತಿರ್ಗಾಡ್ಬೋದು ನೀವು. ಕಾಸ್ಟ್ ಬಂದು 835 or 900 ಸಮಥಿಂಗ್ ಇದೆ ಇದ್ರದ್ದು. ಲೆದರ್ ಬ್ಯಾಗ್ ಅಲ್ವಾ, ಚೆನ್ನಾಗಿದೆ. ಸೊ ಸ್ಕಿನ್ ಪ್ಯಾಂಪರ್ ಮಾಡುವ ಸಮಯ. ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ರಸನ ಇಟ್ಕೊಂಡು ಸ್ವಲ್ಪ ಅಕ್ಕಿ ಇಟ್ಟು, ಹಾಗೆ ಸ್ವಲ್ಪ ಕಾಫಿ ಪೌಡರ್. ಸೊ ಇಷ್ಟು ಸ್ಕಿನ್ ಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡಿ. ತುಂಬ ದಿನ ಆಗಿದೆ ಆ್ಯಕ್ಚುಲಿ. ಮೇಲೆದಲ್ಲಿ ಸಿಕ್ಕ ಪಟಾಕಿ ಸೌಂಡ್ ಬರ್ತದೆ. ಸಾರಿ. ನನ್ನ ವೀಕ್ಲಿ ಸ್ಕಿನ್ ಕೇರ್. ಟೊಮೆಟೊ ರಸ ತುಂಬ ಒಳ್ಳೆಯದು ಟ್ಯಾನ್ ರಿಮೂವಲ್ಗೆ. ಆ್ಯಂಡ್ ಅಕ್ಕಿ ಹಿಟ್ಟಲ್ಲಿ ಒಂಥರ ಜೆಂಟ್ಲಿ ಸ್ಕಿನ್ನನ್ನು ಸ್ಕ್ರಬ್ ಮಾಡೋ ಅಂಥದ್ದು ಇರುತ್ತೆ. ಐ ಡೋಂಟ್ ನೋ ಅದಕ್ಕೆ ಏನಂತ ಹೆಸರು ಹೇಳ್ತಾರೆ ಅಂತ. ಸೊ ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು 1/2 an hour 20 minutes ಬಿಟ್ಟು ನೀವು ವಾಶ್ ಮಾಡ್ಬೋದು. ಸೊ ನಂದು ಸ್ನಾನ ಆಯಿತು. ಸೊ ಆ್ಯಂಡ್ ಸ್ಕಿನ್ ಈ ಥರ ಕಾಣಿಸ್ತದೆ. ತುಂಬ ಡ್ರೈ ಅನ್ನಿಸ್ತದೆ ಆ್ಯಕ್ಚುಲಿ ನನಗೆ. ಸೊ ಹಾಗಾಗಿ ಒಂದು ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊಂಡಿದ್ದು. ಆ್ಯಂಡ್ ಈಗ ಪಿಲ್ಗ್ರಿಮ್ ಅವ್ರದ್ದು ಹೇರ್ ಗ್ರೋತ್ ಸೆರಮ್. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ನಾನು ಒಂದೇ ಸಲ 100 ml ಆರ್ಡರ್ ಮಾಡ್ಕೊಂಡಿದ್ದೀನಿ ಈ ಸಲ. ಯಾಕಂದರೆ ಪದೇ 30 mlಗೆ ಸುಮ್ಮನೆ ಯಾರು ಪದೇ ಆರ್ಡರ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಇದೆಲ್ಲ ಈ ಥರ ಡಿಸೈಡ್ ಮಾಡಿ ಈ ಥರ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಇನ್ನೂ ಇದೆ ಆ್ಯಕ್ಚುಲಿ, ಒಂದು ಇಷ್ಟು ಇರ್ಬೋದು ಅನ್ಕೋತೀನಿ ಇನ್ನೂ. ನಾನು ಅಂದರೆ ನೈಟು ಆಫೀಸಿಂದ ಬಂದು ಕೂಡಲೇ ಅಪ್ಲೈ ಮಾಡ್ತೀನಿ. ನೀವು ಬೆಳಗ್ಗೆ ಬೇಕಿದ್ರೆ ಅಪ್ಲೈ ಮಾಡಿ ಆಫೀಸ್ಗೆ ಹೋಗ್ಬೋದು. ಅದೇನು ಮತ್ತೆ ಸ್ನಾನ ಮಾಡಬೇಕು ಆ ಥರದ್ದು ಏನೂ ಇಲ್ಲ.
ಸೊ ನೀವು ಆರಾಮ್ಸೆ ಅಪ್ಲೈ ಮಾಡ್ಬೋದು. ಸೊ ಇದು ನಂದು ಡೇ 4 ಅಲ್ಲ ಡೇ 3 ಹೇರು. ಥರ್ಸ್ಡೇ ಹೇರ್ ವಾಶ್ ಮಾಡಿದ್ದು ನಾನು. ಆ್ಯಂಡ್ ಸ್ಟಿಲ್ ಒಳ್ಳೆ ಮಾಯ್ಶ್ಚರೈಸ್ ಆಗಿದೆ, ಸ್ಟಿಲ್ ಚೆನ್ನಾಗಿ ಕಾಣಿಸ್ತದೆ ನನ್ನ ಹೇರು. ಸೊ ದಟ್ ಈಸ್ ಅಡ್ವಾಂಟೇಜ್ ಆಫ್ ಕರ್ಲಿ ಹೇರ್ ನನ್ನ ಪ್ರಕಾರ. ಕೆಲವರು ಕರ್ಲಿ ಹೇರ್ ಅಂದರೆ ತುಂಬ ಕಷ್ಟ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಕರ್ಲಿ ಹೇರ್ ಅಷ್ಟು ಈಸಿ ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಆ್ಯಂಡ್ ಕರ್ಲಿ ಹೇರ್ದೊಂದು ವಿಡಿಯೋ ಮಾಡಿ ಹಾಕಬೇಕು. ಬಟ್ ನಂಗೆ ಪ್ರಾಪರ್ ವಾಶ್ರೂಮ್ ಎಲ್ಲ ನೀಟಾಗಿರೋ ಕಡೆ ಚೆನ್ನಾಗಿ ಮಾಡೋಣ ಅಂತ ಪ್ಲಾನಿಂಗ್ ಆ್ಯಕ್ಚುಲಿ. ಸೊ ನೋಡೋಣ, ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ಕರ್ಲಿ ಹೇರ್ ಕೇರ್ ರೊಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಒಳ್ಳೆ ಮಸಾಜ್ ಕೊಡ್ತೀನಿ. ಆ್ಯಂಡ್ ಐಮ್ ಲೈಕ್ ಡನ್ ಅಷ್ಟೇ. ಸೊ ಹೋಪ್ ಇಡೀ ವ್ಲಾಗ್ನ ನೀವು ಫುಲ್ಲಾಗಿ ವಾಚ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಏನು ಕೆಲಸ ಇಲ್ಲ ನನಗೆ. ಯಾ ದಟ್ಸ್ ಇಟ್. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆದಿಲ್ಲ ನಾನು ಇನ್ನೂ ಇವತ್ತಿಂದ. ಸೊ ಇವಾಗ ಕುತ್ಕೊಂಡು ಎಲ್ಲನೂ ಬರೆದು ಮುಗಿಸ್ತೀನಿ. ಸೊ ಅದೆಲ್ಲ ಮುಗಿಸಿ ನಾಳೆಗೆ ಸ್ವಲ್ಪ ಬೇಗ ಎದ್ದೊಳ್ಬೇಕು, ಕೆಲಸಗಳಿದೆ. ಸೊ ನಾಳೆನೂ ವ್ಲಾಗ್ ಮಾಡ್ತೀನಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಸಾಕಷ್ಟು ಜನ ನನ್ನ ಡೈಲಿ ವ್ಲಾಗ್ಸ್ನ ತುಂಬ ಇಷ್ಟಪಡ್ತಾ ಇದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನಾನು ತುಂಬ ಒಳ್ಳೆ ಪಾಸಿಟಿವ್ ಸಪೋರ್ಟ್ ಸಿಗ್ತದೆ ಎಲ್ಲರ ಕಡೆಯಿಂದ. ಅದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ನಿಮ್ಮೆಲ್ರಿಗೂ. ಆ್ಯಂಡ್ ಲೀವ್ ಯುವರ್ ಲೈಫ್ ಆ್ಯಂಡ್ ಖುಷಿಯಾಗಿರಿ. ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡೋಣ, ಒಳ್ಳೇದನ್ನ ಬೇರೆಯವ್ರಿಗೂ ಹೇಳ್ಕೊಳೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್. ಸೊ ಈ ವಿಡಿಯೋ ಯಾವಾಗಂತ ಬರುತ್ತೆ ಗೊತ್ತಿಲ್ಲ. ಸೊ ಮ್ಯಾಜಿಕಲ್ ಬಾಕ್ಸ್ ಒಂದು ವಿಡಿಯೋ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಈಸಿಯೆಸ್ಟ್ ಮ್ಯಾನಿಫೆಸ್ಟೇಷನ್ ಅದು. ಸೊ ಅದನ್ನ ಮಸ್ಟ್ ಒಂದು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ಅನಿಸ್ತು, ಪ್ರೋಸೆಸ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಯಿತು ಅಂತ. ಮ್ಯಾಜಿಕಲ್ ಬಾಕ್ಸ್ ಎಕ್ಸ್ಪೀರಿಯನ್ಸ್ ನನಗೆ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ತುಂಬ ಈಸಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಟ್ರೈ ಮಾಡೋದಲ್ಲೇ ಸುಮ್ಮನೆ ಏನೂ ಆಗಲ್ಲ ಲೈಫಲ್ಲಿ. ಸೊ ಗಿವ್ ಅ ಟ್ರೈ ಅಟ್ ಲೀಸ್ಟ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಗುಡ್ ನೈಟ್ ಎಲ್ರಿಗೂ. ಬಾಯ್.